ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಪ್ರತಿಜ್ಞಾವಿಧಿ ಬೋಧಿಸುತ್ತಾರೆ. ವಿಜಯ ಸಂಪುಟದಲ್ಲಿ 9 ಶಾಸಕರಿಗೆ ಸಚಿವ ಸ್ಥಾನ. ಈಗ ಕೆಲ ಹೊತ್ತಿನಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. 9 ಜನ MLAಗಳು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ವಿಜಯ್ ಅವರು ಸಾರ್ವಜನಿಕ ಆಡಳಿತ, ಗೃಹ ಇಲಾಖೆ ಹೀಗೆ ಪ್ರಬಲ ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಳ್ತಾ ಇದ್ದಾರೆ. ಸ್ಟಾಲಿನ್ ಕೂಡ ಈ ಎಲ್ಲ ಖಾತೆಗಳನ್ನು ಇಟ್ಕೊಂಡಿದ್ರು, ಅವರು ಇದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರು. ಸೆಂಗೊಟ್ಟಿಯನ್ನು ಜೊತೆಗೆ ಎನ್ ಆನಂದ್ ಇವರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತಾ ಇದ್ದಾರೆ. ಇನ್ನುಳಿದಂತೆ 9 ಜನ MLAಗಳು ಇವತ್ತು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ರಾಜ್ಯಪಾಲರು ಬರ್ತಿರೋದನ್ನು ನೋಡ್ತಾ ಇದೀವಿ ನಾವು. ರಾಜೇಂದ್ರ ಅರ್ಲೇಕರ್ ಅವರು ರಾಜ್ಯಪಾಲರು ನಿನ್ನೆ ಆಹ್ವಾನವನ್ನು ಕೊಟ್ಟರು. ಅವರಿಗೆ ಶಾಲು ಹೊದಿಸಿ ವಿಜಯ್ ಅವರು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡರು. ಕೇರಳಕ್ಕೆ ಪ್ರವಾಸ ನಿಗದಿಯಾಗಿತ್ತು, ಆದರೆ ಇವತ್ತು ಕಾರ್ಯಕ್ರಮ ಇದ್ದಿದ್ದರಿಂದಾಗಿ ರದ್ದು ಮಾಡಿದ್ದಾರೆ ಅರ್ಲೇಕರ್ ಅವರು. ನಿನ್ನೆ ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟರು. ವಿಜಯ್ ಆವಾಗ ಲೋಕಭವನಕ್ಕೆ ಹೋಗಿ 120 ಜನ ಶಾಸಕರ ಒಂದು ಬೆಂಬಲ ಪತ್ರವನ್ನು ಕೊಡ್ತಾರೋ ಆಗ ಅವಕಾಶವನ್ನು ಕೊಡ್ತಾರೆ. ಸರ್ಕಾರ ರಚನೆ ಮಾಡ್ಬೋದು ನೀವು ಅಂಥೇಳಿ. ಸಮಯ ಕೂಡ ಫಿಕ್ಸ್ ಆಗಿತ್ತು 10 ಗಂಟೆ ಅಂಥೇಳಿ. ಬಟ್ ಮಧ್ಯಾಹ್ನ ಅಂತ ಹೇಳ್ತಿದ್ರು ನಿನ್ನೆ. ಆದರೆ ಮತ್ತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಯಿತು. ನೆಹರು ಮೈದಾನದಲ್ಲಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ವಿಜಯ್ ಅವರು. ಬಹಳಷ್ಟು ನಿರೀಕ್ಷೆಗಳು ಇದ್ದಾವೆ ವಿಜಯ್ ಅವರ ಮೇಲೆ. ಜನರು ಅವ್ರ ಮೇಲೆ ನಂಬಿಕೆ ಇಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಅದನ್ನು ವಿಜಯ್ ಅವರು ಉಳಿಸಿಕೊಳ್ತಾರಾ ಅನ್ನುವಂಥ ಒಂದು ಸವಾಲಿದೆ. ಕೇವಲ ಬರೀ ವಿಜಯ್ 5 ವರ್ಷಕ್ಕೆ ಮಾತ್ರ ಸೀಮಿತ ಆಗ್ತಾರಾ ಅಥವಾ ಭವಿಷ್ಯದ ರಾಜಕಾರಣಿಯಾಗಿ ಹೊರಹೊಮ್ಮತಾರಾ? ಅಷ್ಟು ಸುಲಭ ಇಲ್ಲ. ಸ್ಟಾಲಿನ್ ಮತ್ತು ಪಳನಿಸ್ವಾಮಿ ಅಂತಹ ನಾಯಕರುಗಳ ಮಧ್ಯೆ ಬಹಳ ದೊಡ್ಡ ಮಟ್ಟದ ಧ್ವನಿಯಾಗಿ ವಿಜಯ್ ಅವರು ಇರಬೇಕಾಗತ್ತೆ. ಈಗ TVK ಮುನ್ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದಳಪತಿ ದರ್ಬಾರ್ ಹೇಗಿರುತ್ತೆ ಮತ್ತು ಚುನಾವಣೆಯ ಸಮಯದಲ್ಲಿ ಏನೆಲ್ಲ ಸವಾಲುಗಳು ಎದುರಾಯಿತು ಅದೆಲ್ಲವನ್ನು ಕೂಡ ವಿಜಯ್ ಅವರು ಮೆಟ್ಟಿ ನಿಂತರು. ಇನ್ನೂ ಕೂಡ ಅವರು ಓಪನ್ ಆಗಿ ಯಾವುದನ್ನು ಕೂಡ ಬಹಿರಂಗವಾಗಿ ಮಾತಾಡಿಲ್ಲ. ಮೌನಕ್ಕೆ ಶರಣಾಗ್ಬಿಟ್ರು ವಿಜಯ್ ಅವರು. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. TVK ಕಾರ್ಯಕರ್ತರು, ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ವಿಜಯ್ ಅವರು ಕೈ ಮುಗಿತಾ ಇದ್ದಾರೆ ಅಭಿಮಾನಿಗಳ ಕಡೆ. ಭಾವುಕರಾದಂಗೆ ಕಾಣಿಸ್ತಾ ಇದೆ ವಿಜಯಲ್ಲಿ. We extend a hearty welcome to the Honorable Chief Minister Designate Thiru C. Joseph Vijay.
Ladies and gentlemen, we extend a hearty welcome to the Honorable Governor of Tamil Nadu. பதவியேற்பு விழாவிற்கு வருகை தந்துள்ள மாண்பு ஆளுநர் அவர்களை வருக வருக என்று வரவேற்கின்றோம். பதவியேற்க உள்ள மாண்புமிகு முதலமைச்சர் அவர்கள் மாண்புமிகு ஆளுநர் அவர்களுக்கு இன்னும் சற்று நேரத்தில்